ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಹೆನ್ನಾ ಮೆಹಂದಿಯನ್ನು ಯಾವ ರೀತಿ ಕಲಿಸೋದು ಮತ್ತು ನಮ್ಮ ಹೇರಿಗೆ ಯಾವ ರೀತಿ ಅಪ್ಲೈ ಮಾಡೋದು, ಅದರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಯಾರು ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಓಕೆನಾ? ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಆಲ್ರೆಡಿ ಮೆಹಂದಿನ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಹೆನ್ನಾ ಮೆಹಂದಿ. ಸೊ ಈ ಹೆನ್ನಾ ಮೆಹಂದಿಯನ್ನು ಕಲಿಸೋದಕ್ಕೆ ನಾನು ಏನೆಲ್ಲ ಹಾಕಿದ್ದೀನಿ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ. ಸೊ ನೋಡ್ಕೊಂಬನ್ನಿ. ಮೊದಲಿಗೆ ಒಂದು ಬಟ್ಲು ತಗೊಂಡಿದ್ದೀನಿ. ಸೊ ಒಂದು ಬಟ್ಲಿಗೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಟೀ ಡಿಕಾಕ್ಷನ್ ಮಾಡ್ಕೊಳ್ಳೋಣ ಅಂತ. ನಿಮ್ಮ ಹತ್ರ ಯಾವ ಟೀ ಪುಡಿ ಇರುತ್ತಲ್ಲ, ಸೊ ಅದನ್ನೇ ಹಾಕಿ ಚೆನ್ನಾಗಿ ಕುದಿಸಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಕುದಿಸು ಮತ್ತು ಸೋಸ್ಕೊಳ್ಬೇಕಾಗುತ್ತೆ. ಸೊ ಒಂದೆರಡು ಸ್ಪೂನ್ ಆದರೆ ಸಾಕಾಗುತ್ತೆ. ಈಗ ನೋಡಿ ಆಲ್ಮೋಸ್ಟ್ ಕಲರ್ ಎಲ್ಲ ಚೇಂಜ್ ಆಗಿದೆ ಕುದ್ದು. ಮತ್ತು ಇಲ್ಲಿ ಈ ಕಡೆ ಬಂದರೆ ಮತ್ತು ನಾನಿಲ್ಲಿ ಒಂದು ಸ್ಮಾಲ್ ಗಾತ್ರದ್ದು ಬೀಟ್ರೋಟ್ ತೊಗೊಂಡಿದ್ದೀನಿ. ಮತ್ತು ಫ್ಲಾಕ್ಸ್ ಸೀಡ್ಸ್ನು ಸಹ 1 ಸ್ಪೂನ್ ಆಗೋಷ್ಟು ಇಲ್ಲಿ ತೊಗೊಂಡಿದ್ದೀನಿ. ಮತ್ತು 2 ನಿಂಬೆಹಣ್ಣು ಆಗೋಷ್ಟು ನಾನಿಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಸಹ ಮೆಹಂದಿ ಕಲಿಸೋದಕ್ಕೆ ಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ಬೀಟ್ರೋಟ್ ಮತ್ತು ಫ್ಲಾಕ್ಸ್ ಸೀಡ್ಸ್ನ ಇವೆರಡನ್ನೂ ಸಹ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನಮ್ಮ ಹೇರ್ಗಾಗಿರ್ಬೋದು, ನಮ್ಮ ಆರೋಗ್ಯಕ್ಕಾಗಿರ್ಬೋದು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಈ ಬೀಟ್ರೋಟ್ ಮತ್ತು ಫ್ಲಾಕ್ಸ್ ಸೀಡ್ಸ್. ಸೊ ಇವೆರಡು ಸಹ ಹೇರ್ಗೆ ಒಂದು ಒಳ್ಳೆ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಫ್ಲಾಕ್ಸ್ ಸೀಡ್ಸ್ ನಮ್ಮ ಹೇರ್ನ ಗ್ರೋತ್ ಮಾಡುತ್ತೆ ಮತ್ತು ಶೈನ್ ಮಾಡುತ್ತೆ. ಮತ್ತು ಬೀಟ್ರೋಟ್ ಅದರಲ್ಲಿ ತುಂಬ ಕ್ಯಾಲ್ಶಿಯಂ ಮತ್ತು ಐರನ್ ಅಂತ ಅಂಶಗಳಿರೋದ್ರಿಂದ ನಮ್ಮ ಕೂದಲನ್ನು ಸಹ ತಂಪಾಗಿರಿಸುತ್ತೆ ಮತ್ತು ಬೆಳೆಯಲು ಸಪೋರ್ಟ್ ಮಾಡುತ್ತೆ. ಮತ್ತು ಕಲರಿಂಗ್ಗೆ ಒಂದೊಳ್ಳೆ ಗುಡ್ ಸಜೆಷನ್ ಅಂತಲೇ ಹೇಳ್ಬೋದು. ಸೊ ಇವಿಷ್ಟನ್ನು ಸಹ ನಾನೀಗ ಕ್ಯಾರೆಟ್ ಮತ್ತು ಫ್ಲಾಕ್ಸ್ ಸೀಡ್ಸ್ ಇವೆರಡನ್ನು ಸಹ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಒಂದು ಬಟ್ಟೆಯ ಸಹಾಯದಿಂದ. ಬೀಟ್ರೋಟ್ ಜ್ಯೂಸ್ ಅಷ್ಟೇ ನಮಗೆ ಬೇಕಾಗುತ್ತೆ. ನೀವು ಈ ಜ್ಯೂಸ್ ತೆಗೆದ್ಮೇಲೆ ಇದು ಬೀಟ್ರೋಟು ಮತ್ತು ಫ್ಲಾಕ್ಸ್ ಸೀಡ್ಸ್ದು ಇರುತ್ತಲ್ಲ, ಅದನ್ನು ಫೇಸ್ ಪ್ಯಾಕ್ ಆಗೂ ಸಹ ಹಾಕ್ಕೊಳ್ಬೋದು. ತುಂಬ ಗ್ಲೋ ಆಗುತ್ತೆ ಸ್ಕಿನ್ನು ಮತ್ತು ಸ್ಮೂತ್ ಮತ್ತು ಶೈನ್ ಆಗುತ್ತೆ. ಸೊ ನನಗೆ ಜ್ಯೂಸ್ ಅಷ್ಟೇ ಬೇಕಾಗಿರೋದು ಮೆಹಂದಿ ಕಲಿಸೋದಕ್ಕೆ. ಸೊ ಹಾಗಾಗಿ ನಾನು ಜ್ಯೂಸ್ನಷ್ಟೇ ತಗೊಳ್ತಾ ಇದ್ದೀನಿ. ಬೀಟ್ರೋಟು ನಮ್ಮ ಹೇರ್ ಗ್ರೋತ್ಗೆ ತುಂಬ ಸಹಾಯ ಮಾಡುತ್ತೆ ಮತ್ತು ಹೇರ್ ಕಲರಿಂಗು ಸಹ ಇದು ಬರ್ಗಂಡಿ ಕಲರ್ ಆಗಿರೋದ್ರಿಂದ ಬೀಟ್ರೋಟು ತುಂಬ ಲಾಂಗ್ ಸ್ಟೇ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು ಕಲರಿಂಗು. ಇನ್ನು ಫ್ಲಾಕ್ಸ್ ಸೀಡ್ಸ್ ಬಗ್ಗೆ ಹೇಳೋದಾದರೆ ಇತ್ತೀಚೆಗೆ ಅದೊಂದು ಮ್ಯಾಜಿಕ್ ಜೆಲ್ ಅಂತಲೇ ಹೇಳ್ಬೋದು. ನಮ್ಮ ಸ್ಕಿನ್ಗಾಗಿರ್ಬೋದು, ನಮ್ಮ ಹೇರ್ಗಾಗಿರ್ಬೋದು ಮತ್ತು ವೆಯ್ಟ್ ಲಾಸ್ಗೂ ಸಹ ಸೊ ತುಂಬ ಒಳ್ಳೆ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಸೊ ನೋಡಿ ನಾನು ಈಗ ಜ್ಯೂಸ್ ಮಾತ್ರ ಹಿಂಡ್ಕೊಳ್ತಾ ಇದ್ದೀನಿ. ನುಣ್ಣಗೆ ಹಿಂಡಿ ಹಿಪ್ಪೆ ಮಾಡ್ಕೊಳ್ಬೇಕು. ಸೊ ಆ ಹಿಪ್ಪೆನೆಲ್ಲ ನೀಟಾಗಿ ನೀವು ಹಾಲು ಇಲ್ಲ ಮೊಸರು ಸಹಾಯದಿಂದ ಸ್ಕಿನ್ಗೂ ಸಹ ಅಪ್ಲೈ ಮಾಡಿಕೊಂಡು ಸ್ಕಿನ್ ಗ್ಲೋ ಆಗುತ್ತೆ. ಇದರಲ್ಲಿ ಯಾವುದೂ ಸಹ ವೇಸ್ಟ್ ಆಗಲ್ಲ. ಈಗ ಎಲ್ಲ ಹಿಂಡ್ಕೊಂಡಿದ್ದಾಗಿದೆ. ಈಗ ನೋಡಿ ಮೇಯ್ನಾಗಿ ಏನು ಹೆನ್ನಾ ಪೌಡ್ರನ್ನ ಕಲಿಸೋದಕ್ಕೆ ನಾನು ಇಲ್ಲಿ ಏನೇನು ತೊಗೊಂಡಿದ್ದೀನಿ, ಹೆನ್ನಾ ಪೌಡರ್ ಮತ್ತು ಬೀಟ್ರೋಟ್ದು ಮತ್ತು ಫ್ಲಾಕ್ಸ್ ಸೀಡ್ಸ್ದು ಜ್ಯೂಸ್ ತೊಗೊಂಡಿದ್ದೀನಿ. ಮತ್ತು ಟೀ ಡಿಕಾಕ್ಷನ್ನು, ಟೀ ಆವಾಗಲೇ ಕುದಿಸಲು ಇಟ್ಟಿದ್ರಲ್ಲ, ಸೊ ಡಿಕಾಕ್ಷನ್ನು ಮತ್ತು ಲೆಮನ್ನು ಮತ್ತು ಮೊಸರನ್ನು ಸಹ ಆ್ಯಡ್ ಮಾಡಿದ್ದೀನಿ. ನಮಗೆ ಹೀಟ್ ಅಂತ ಅನಿಸಿದ್ರೆ ಸೊ ಮೊಸರನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ನಾನು ಮೊಸರನ್ನ ತಗೊಂಡೆ. ಈಗ ಕಲಸೋ ವಿಧಾನ ನೋಡೋದಾದರೆ ಹೆನ್ನಾ ಪೌಡ್ರನ್ನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮಾಮೂಲಿ ಹೆನ್ನಾನೇ ನಾನು ತೊಗೊಂಡಿರೋದು, ಹರ್ಬಲ್ ಇದು. ಹೆನ್ನಾ ವಾರಕ್ಕೆ ಒಂದ್ಸಲಿ ಇಲ್ಲ 15 ದಿವಸಕ್ಕೆ ಒಂದ್ಸಲಿ ಹಚ್ಚೋದ್ರಿಂದ ತಲೆಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ನಮ್ಮ ಹೇರ್ ಗ್ರೋತ್ ಆಗುತ್ತೆ. ನನ್ನ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಅದು ಸಹ ರಿಮೂವ್ ಆಗುತ್ತೆ. ಲೆಮನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀಟಾಗಿ ಲೆಮನ್ದ ಜ್ಯೂಸು ಹಿಂಡ್ಕೊಳ್ಳಿ. ಲೆಮನ್ನು ಸಹ ಡ್ಯಾಂಡ್ರಫ್ ರಿಮೂವ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ನಿಂಬೆಹಣ್ಣು ಆಲ್ರೆಡಿ ಎಲ್ಲರಿಗೂ ಇದು ಗೊತ್ತೇ ಇರುತ್ತೆ.
ಮತ್ತು ಮೊಸರು ಆಗಿರ್ಬೋದು ಡ್ಯಾಂಡ್ರಫ್ ರಿಮೂವ್ ಮಾಡುತ್ತೆ, ಮತ್ತು ಹೇರ್ ಶೈನ್ ಮಾಡುತ್ತೆ, ಹೇರ್ ಗ್ರೋತಿಗೆ ಸಪೋರ್ಟ್ ಮಾಡುತ್ತೆ ಮೊಸರು ಸಹ. ಮತ್ತು ನಮಗೇನಾದರೂ ಹೀಟ್ ಆಗಿದ್ದರೆ ಅದು ಸಹ ತಂಪು ಕೂಲ್ ಮಾಡುತ್ತೆ, ಮತ್ತು ಎಣ್ಣೆ ಅಂತೂ ತುಂಬ ಕೂಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ಬೆಳಕಕ್ಕೆ ಹಿಂಗೆ ಬೆಳ್ಳಗಳು ಆಡಿಸ್ಬೇಡ, ಕಾಯಿ ಬೆಳಕಿದಕ್ಕೆ. ಇಕ್ಕೋ. ನೀಟಾಗಿ ಒತ್ತಿ ಒತ್ತಿ ರಸನೆಲ್ಲ ಹಿಂಡ್ಕೊಂಡಿದ್ದಾಗಿದೆ. ಈಗ ಒಂದ್ಸಲಿ ಯಾವುದೇ ರೀತಿಯ ಗಂಟುಗಳು ಇಲ್ದಂಗೆ ನೀಟಾಗಿ ಕೈ ಆಡಿಸ್ಕೊಳ್ತಾ ಇದ್ದೀನಿ ನಾನು. ನೀವು ನಾಳೆ ಹಾಕ್ಕೊಳ್ತೀರಾ ಅಂತಂದರೆ ಇವತ್ತು ನೈಟು ಓವರ್ ನೈಟ್ ಕಲಸಿ ಇಟ್ಟರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಲರಿಂಗ್ ಬರುತ್ತೆ. ಒಬ್ಬೊಬ್ಬರು ಹೇಳ್ತಾರೆ ಎಣ್ಣೆ ಪೌಡ್ರ್ ಏನು ಕಲರ್ ಬರಲ್ಲ ಅಂತ. ಸೊ ಯಾಕೆ ಕಲರ್ ಬರಲ್ಲ, ಈಗ ನೋಡಿ ನನಗೆ ಕಲಿಸ್ತಿದ್ದಂಗೆ ಯಾವ ಥರ ಕೈಯೆಲ್ಲ ಕಲರ್ ಬಂದಿದೆ ಅಂತ. ಆ್ಯಕ್ಚುಲಿ ನಾನು ಹಾಕೋದು ನಿಶಾ ಬರ್ಕೆಂಡಿ ಕಲರು. ಸೊ ಅದು ನನಗೆ ಸಿಗಲಿಲ್ಲ ಇವತ್ತು. ನಾನು ಇಲ್ಲೇ ನಮ್ಮ ಮನೆ ಹತ್ರ ಇರುವ ಅಂಗಡಿಗೆ ಹೋಗಿದ್ದೆ, ಸೊ ಸಿಗಲಿಲ್ಲ. ಅದಕ್ಕೆ ನಾನು ಎಣ್ಣೆದೇ ತೊಗೊಂಬಂದೆ, ಬರುತ್ತಲ್ಲ ಇದರಲ್ಲೂ ಫಸ್ಟ್ ಹಾಕ್ತಿದ್ದೆ. ಸೊ ಅದಕ್ಕೆ ಟ್ರೈ ಮಾಡೋಣ ಅಂದ್ಬಿಟ್ಟು ಆಗ್ತದೆ. ಇದಕ್ಕೆ ಎಕ್ಸ್ಟ್ರಾ ಅಡಿಷನಲ್ ಆಗಿ ನಾನಿವತ್ತು ಬೀಟ್ರೋಟ್ ಜ್ಯೂಸನ್ನ ತೊಗೊಂಡಿದ್ದೀನಿ, ಮತ್ತು ಟೀ ಡಿಕಾಕ್ಷನ್ನು ನಾನು ಯೂಸ್ ಮಾಡ್ತೀನಿ. ಸೊ ಇದು ಬರ್ಗೆಂಡಿ ಕಲರು ಆಗಿರುತ್ತಲ್ಲ, ಸೊ ಅದು ನಿಶಾ ಬರ್ಗೆಂಡಿ ಸಿಕ್ಕಿಲ್ಲ ಅಂತ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಆದರೆ ಟ್ರೈ ಮಾಡಿರೋರು ಹೇಳ್ತಾರಲ್ಲ ಬೆಸ್ಟ್ ರಿಸಲ್ಟು ಸಹ ಕಂಡುಕೊಂಡಿದ್ದಾರೆ. ಆದರೆ ನಾನು ನಿಶಾಗೂ ಸಹ ಇದನ್ನು ಯೂಸ್ ಮಾಡಿದ್ದೀನಿ, ಬೀಟ್ರೋಟ್ ಜ್ಯೂಸು. ತುಂಬ ಇನ್ನೂ ಓವರ್ ಕಲರ್ ಆಗಿ ಹೋಗ್ಬಿಡುತ್ತೆ, ಇನ್ನು ಇದಕ್ಕೆ ಯಾಕಾಗಲ್ಲ ಅಂತ ನಿಮಗೂ ಸಹ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಆ ಜ್ಯೂಸ್ ಹಾಕ್ತಿದ್ದಂಗೆ ನಾವು ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿದ್ದೀವಲ್ಲ ಅದಕ್ಕೆ ಎಷ್ಟು ಕೈಯಲ್ಲೇ ನಿಲ್ತಾ ಇಲ್ಲ ಮೆಹಂದಿ, ಅಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿಬಿಟ್ಟಿದೆ. ಇನ್ನು ಹೇರ್ಸು ಅಷ್ಟೇ ಶೈನ್ ಆ್ಯಂಡ್ ಸ್ಮೂತ್ ಆಗುತ್ತೆ. ಆ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಬೀಟ್ರೋಟು ನಾವು ಜ್ಯೂಸ್ ಹಾಕಿರೋದ್ರಿಂದ ಎಷ್ಟು ಶೈನ್ ಅಂತ ಕಾಣಿಸ್ತಿದೆ ನೋಡಿ. ಮೆಹಂದಿ ಎಲ್ಲ ಫುಲ್ಲು ನೈಸು ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿಬಿಟ್ಟಿದೆ. ನಮ್ಮ ಹೇರು ಹಾಗೆ ಫುಲ್ಲು ನೈಸ್ ಆ್ಯಂಡ್ ಸಾಫ್ಟ್ ಆಗುತ್ತೆ ಹೇರು. ಸೊ ನೋಡಿ ನಾನು ಯಾವುದೇ ರೀತಿಯ ಗಂಟು ಇಲ್ಲದೆ ನೀಟಾಗಿ ಕಲಿಸ್ಕೊಂಡೆ. ಆಗಲೇ ನೀವು ನೋಡ್ತಾ ಇರ್ಬೋದು ನನ್ನ ಕೈಯನ್ನು ಸಹ ಫುಲ್ಲು ಕಲರಿಂಗ್ ಆಗ್ತಾಯಿದೆ. ನಾನು ಇದಕ್ಕೆ 1/4 ಸ್ಪೂನು ಇಲ್ಲ 1 ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಆಲ್ರೆಡಿ ಈಗಲೇ ನೀವು ನೋಡ್ತಾ ಇದ್ದೀರಾ ತೆಳು ಆಗಿದೆ. ಇನ್ನು ಇದಕ್ಕೆ ಜಾಸ್ತಿ ಮೊಸರು ಹಾಕಿದ್ರೆ ಇನ್ನೂ ತೆಳು ಆಗುತ್ತೆ ಅಂತ ಸೊ 1 ಸ್ಪೂನ್ ಅಷ್ಟೇ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಲಿಸ್ಬೇಡ ನೀನು, ಸಾಕು ಇಷ್ಟಾದರೆ ಅಂತ ಅನಿಸುತ್ತೆ. ಇಷ್ಟು ಮಾತ್ರ ಮೆಹಂದಿನ ಕಲಿಸ್ಕೊಂಡ್ರೆ ಸಾಕು, ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಈಗ ನೋಡಿ ಆಲ್ಮೋಸ್ಟ್ ಎಲ್ಲ ಕಲಸಿ ಇಟ್ಟಿದ್ದೀನಿ. ನೀವು ನನ್ನ ಕೈ ನೋಡ್ತಾ ಇರ್ಬೋದು ಈಗಲೇ ಎಷ್ಟು ಕಲರಿಂಗ್ ಬಂದಿದೆ ಅಂತ. ಕಲರ್ ಬರಲ್ಲ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೋಸ್ಕರ ನಾನು ನಿಮಗೆ ನೋಡಿಸೋಣ ಅಂತಲೇ ಇದು ಮಾಡಿದೆ. ಯಾಕೆ ಅಂದರೆ ಗ್ಲೌಸ್ ಹಾಕ್ಕೊಳ್ಳಿಲ್ಲ ನಾನು, ಬರೀ ಕೈಯಲ್ಲೇ ಕಲಸಿಬಿಟ್ಟೆ ನೋಡಿಸೋಣ ಅಂತ ಅಂದ್ಬಿಟ್ಟು. ಸೊ ಫುಲ್ಲು ಸಾಫ್ಟ್ ಆ್ಯಂಡ್ ಸ್ಮೂತಾಗೂ ಸಹ ಇದೆ. ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಬೀಟ್ರೋಟು ಯಾರಾದರೂ ಹಾಕಿ ಯೂಸ್ ಮಾಡಿಲ್ಲ ಅಂತಂದರೆ ಮಾಡಿ, ಒಂದೊಳ್ಳೆ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ನನ್ನ ಕೈ ಫುಲ್ಲು ರೆಡ್ ಆಗಿದೆ. ಇನ್ನು ಬೆಳಗ್ಗೆಗೂ ಸಹ ಸೇಮ್ ಇದರಲ್ಲೇ ನಾನು ಹಾಕ್ಕೊಡ್ತೀನಿ, ಹೇಗಿದ್ರು ರೆಡ್ ಆಗಿದೆಯಲ್ಲ ಕೈ. ಸೊ ಹಾಗೆ ಬೆಳಗ್ಗೆಗೂ ಸಹ ಹಾಕ್ತೀನಿ. ಸೊ ಈಗ ಫುಲ್ಲು ಓವರ್ ನೈಟು ನಾನು ಇದನ್ನು ಸ್ಟೇಗೆ ಇಡ್ತೀನಿ. ಫುಲ್ಲು ನೈಟು ಪೂರ್ತಿ ಇದು ರೆಸ್ಟಲ್ಲೇ ಇಡಲಿ ಅಂತ ಸೊ ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಸೊ ಫ್ರಿಜ್ಜಲ್ಲಿ ಎತ್ತಿಟ್ಟು 1 ಅವರ್ ಆದಮೇಲೆ ನಾನು ಹೇರ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದು ಈಗ 1 ಅವರು ಎತ್ತಿಡ್ತೀನಿ. ಸೊ ನೋಡಿದ್ರಲ್ಲ ಮೆಹಂದಿ ಪೌಡರ್ನ ಯಾವ ರೀತಿ ಕಲಿಸ್ಕೊಳ್ಬಹುದು, ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಯಾವ ರೀತಿ ನಮ್ಮ ಹೇರ್ ಕಲರಿಂಗ್ ಮಾಡ್ಕೊಳ್ಬೋದು ಅಂತ. ಸೊ ನೋಡಿ ನಾನು ಎಲ್ಲ ನೈಟೇ ಕಲಿಸಿದ್ನಲ್ಲ, ಕೈನೂ ಸಹ ನಂದು ರೆಡ್ ಆಗಿಬಿಟ್ಟಿದೆ. ಈಗ ತಲೆಗೆ ಹಚ್ಚುವ ವಿಧಾನ ಯಾವ ಥರ ಅಂತ ಈ ವ್ಲಾಗಲ್ಲಿ ನೋಡಿಸ್ಕೊಡ್ತೀನಿ. ಸೊ ನೀಟಾಗಿ ತಲೆಯೆಲ್ಲ ನೀಟಾಗಿ ಕೂಮ್ ಮಾಡ್ಕೊಂಬಿಡೋಣ. ಸೊ ಮೆಹಂದಿ ಹಾಕ್ಕೋಬೇಕಾದ್ರೆ ಹಳೇದೇ ಹಾಕ್ಕೊಳ್ಳಿ. ಸೊ ಹಾಗಾಗಿ ನಾನು ಹಳೇದು ನೈಟಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ದೂರಕ್ಕೆ ನಿಮಗೆ ಅನ್ನಿಸ್ತಾ ಇರ್ಬೋದು ಏನಕ್ಕೆ ಸುಮ್ಮನೆ ಇವರು ಕಲರಿಂಗ್ ಮಾಡ್ಕೊಳ್ತಾ ಇದ್ದಾರೆ, ತಲೆಯಲ್ಲಿ ವೈಟ್ ಹೇರ್ಸ್ ಇಲ್ಲ ಅಂತೆಲ್ಲ ಅಂದ್ಕೊಳ್ತೀರಾ. ಸೊ ಒಂದೊಂದಿದೆ. ಸೊ ಅದು ಹೇಗೆ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ನೋಡ್ತಾ ಇರ್ಬೋದು ಬುಡದಲ್ಲಿ ಒಂದೊಂದು ಇದೆ,
ಚಿಕ್ಕ ಚಿಕ್ಕದಾಗಿ ನೋಡಿ. ಈಗ ನೋಡಿ, ಸೊ 30 ಏಜ್ ಆದಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಲ್ಮೋಸ್ಟ್ ಎಲ್ಲರಿಗೂ ಸಹ ಬಂದೇ ಬಿಡುತ್ತೆ ವೈಟ್ ಹೇರ್ಸು ಅಲ್ವಾ. ಸೊ ಈಗ ಈ ಎಣ್ಣೆ ಮೆಹಂದಿನ ಇಟ್ಕೊಂಡಿದ್ದೀನಿ ನಾನು. ಸೊ ನೋಡಿ ಎಷ್ಟು ಸ್ಮೂತಾಗಿದೆ. ನಾವು ಫ್ಲ್ಯಾಕ್ಸ್ ಸೀಡ್ಸ್ ಯೂಸ್ ಮಾಡಿರೋದ್ರಿಂದ ತುಂಬ ಸ್ಮೂತಾಗಿದೆ ಇದು. ನಮ್ಮ ಹೇರು ಅಷ್ಟೇ ಸ್ಮೂತಾಗಿ ಆಗುತ್ತೆ ಫ್ಲ್ಯಾಕ್ಸ್ ಸೀಡ್ಸ್ನಿಂದ. ಮತ್ತು ಕರಡು ಹಾಕಿದ್ದೀನಿ, ಹೀಟೆಲ್ಲ ಹೋಗಲಿ ಅಂತ. ಮತ್ತು ಡ್ಯಾಂಡ್ರಫ್ ಇದ್ದರೆ ಅದನ್ನು ಸಹ ರಿಮೂವ್ ಆಗುತ್ತೆ ಕರಡು ಹಾಕಿರೋದ್ರಿಂದ. ಮತ್ತು ಬೇಸಿಕಲಿ ಇದು ಇನ್ನು ನಿಂಬೆಹಣ್ಣು ಅಂತ ವಿಷಯ ಬಂದರೆ ನಮ್ಮ ತಲೆಯಲ್ಲಿ ಆಲ್ಮೋಸ್ಟು ನೆವೆ ಇರ್ಬೋದು, ಡ್ಯಾಂಡ್ರಫ್ದು ಅದೆಲ್ಲ ಹೋಗುತ್ತೆ. ಸೊ ನಾನು ಏನು ಗ್ಲೌಸ್ ಹಾಕ್ಕೊಳ್ತಾ ಇಲ್ಲ. ಸೊ ನನ್ನ ಕೈ ಆಲ್ರೆಡಿ ಕಲಿಸ್ಬೇಕಾದ್ರೇ ರೆಡ್ ಆಗಿದೆ. ಸೊ ಈಗೇನು ಪರವಾಗಿಲ್ಲ ಅಂದ್ಬಿಟ್ಟು ಸೊ ಕೈಯಲ್ಲೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಪಾರ್ಲರಲ್ಲೆಲ್ಲ ಆದರೆ ಈ ಥರ ಇಲ್ಲಿಂದ ಹಾಕ್ಕೊಳ್ತಾರೆ, ನಾನು ಡೈರೆಕ್ಟಾಗಿ ಇಲ್ಲಿಂದನೇ ಹಾಕ್ಕೊಳ್ತೀನಿ. ಸೊ ನೋಡಿ, ಈ ಥರ ಪಾಟು ತೆಗೆದು ಹಿಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಸೊ ಕೊರೆಯೋವರೆಗೂ ಸಹ ನೀಟಾಗಿ ಹಾಕ್ಕೊಳ್ಳಿ. ಏನು ಗೊತ್ತಾ, ಇದಕ್ಕೆಲ್ಲ ಬ್ರಷ್ ಯೂಸ್ ಮಾಡೋದ್ರ ಬದಲು ಹ್ಯಾಂಡ್ಸಲ್ಲೇ ಈ ಥರ ಹಾಕ್ಕೊಂಡ್ರೆ ನೀಟಾಗಿ ನೀವು ಎಲ್ಲನೋ ಥರ ಕವರ್ ಮಾಡ್ಕೊಳ್ಬೋದು, ನೀಟಾಗಿ ಹಾಕ್ಕೊಳ್ಬೋದು. ಇದು ಯಾರು ಬೇಕಾದರೂ ಹಾಕ್ಕೊಳ್ಬೋದು, ಮಕ್ಕಳು ಸಹ. ಸೊ ಇದು ಮೆಹಂದಿ. ಮತ್ತು ಇದಕ್ಕೆ ನಾವು ಹಾಕಿರೋದು ಆಲ್ಮೋಸ್ಟು ಮನೆಯಲ್ಲಿ ಸಿಗೋ ಪದಾರ್ಥಗಳಾಗಿರೋದ್ರೆ ಯಾವುದೇ ಕೆಮಿಕಲ್ಸ್ ಏನು ಇರೋಲ್ಲ. ಸೊ ಎಲ್ಲರೂ ಸಹ ಯೂಸ್ ಮಾಡ್ಕೊಳ್ಬೋದು, ಬೆಸ್ಟ್ ರಿಸಲ್ಟ್ ಪಡ್ಕೋಬೋದು ಎಲ್ಲರೂ. ಸೊ ನೋಡಿ ನಾನು ಯಾವ ಥರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಂತ. ಯಾರಾದರೂ ಇದನ್ನೆಲ್ಲ ಹಚ್ಚೋದಕ್ಕೆ ಒಬ್ರು ಇದ್ದರೆ ನೀಟಾಗಿ ಹಚ್ಕೊಡ್ತಾರೆ. ಸೊ ನಾವೇ ಹಾಕಿದ್ರೆ ಪರ್ಸ್ ತೆಗೆದು ಕ್ಲೀನಾಗಿ ನಾವು ಹೇರ್ಗೆ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಹೇರ್ ಗ್ರೋತು ಅಷ್ಟೇ ಚೆನ್ನಾಗಿ ಆಗುತ್ತೆ. ಸೊ ನೋಡಿ, ಈಗ ಹಾಫ್ ಪಾರ್ಟ್ ಮಾತ್ರ ಆಯಿತು. ಸೊ ಇದು ಹಾಫ್ ಆಯ್ತಲ್ಲ. ಸೊ ನಾನು ಇದನ್ನು ಈಗ ಈ ಕಡೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಆಲ್ರೆಡಿ ಈಗ ಹಾಕಿದ್ದೀನಿ, ಅಪ್ಲೈ ಮಾಡಿದ್ದೀನಿ. ಇನ್ನೊಂದು ಅರ್ಧ ಪಾರ್ಟು ಈಗ ಹಾಕ್ಕೊಳ್ತಾ ಇದ್ದೀನಿ. ಯಾವ ಥರ ಇದು ಕಲರ್ ಪರ್ಮನೆಂಟಾಗಿರುತ್ತಾ ಅಂತ 1 ಮಂತ್ ಆದರೂ ಇರುತ್ತೆ ಇದು ಕಲರ್ ನಂಬಲ್ಲ ಅಂತಂದೆ. ಆ್ಯಂಡ್ ನನ್ನ ಕೈಗಳಿಂದನೇ ಗ್ಲೌಸ್ ಹಾಕ್ಕೊಳ್ತಾ ಇದ್ದೀನಿ. ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಹೇರು ಸಿಲ್ಕ್ ಆ್ಯಂಡ್ ಸ್ಮೂತಾಗಿ ಶೈನಾಗಿ ಆಗುತ್ತೆ, ಮತ್ತು ಕಲರಿಂಗ್ ಆಗುತ್ತೆ, ಮತ್ತು ಡ್ಯಾಂಡ್ರಫ್ ಇರಲ್ಲ. ಆಫ್ಟರ್ ವಾಶ್ ಎಷ್ಟು ನೀಟಾಗಿರುತ್ತೆ ಅಂತಂದರೆ 2 ದಿನ ಆದರೂ ಆ ಸ್ಮೆಲ್ ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದ್ರೆ ಮಾತ್ರ ಅವ್ರ ಕೈ ಕೊಟ್ಬಿಡ್ತೀನಿ, ಅವರು ನೀಟಾಗಿ ಹಾಕ್ತಾರೆ. ಸೊ ಅದು ನನಗೆ ಯಾರೇ ಹಾಕಿದ್ರು ಕಂಫರ್ಟ್ ಅನಿಸಲ್ಲ, ನಾನು ಹಾಕ್ಕೊಂಡ್ರೇ ನನಗೆ ಇಷ್ಟ ಆಗೋದು. ಸೊ ಈಗ ಇದು ಆಯಿತು, ಈ ಕಡೆ ಆಫ್ ಆಯಿತು. ಇನ್ನು ಹಿಂದೆದು. ಸೊ ಹಿಂದೆ ಅಂತ ಬಂದಾಗ ಈ ಥರನೇ ತಗೊಳ್ಳಿ. ಸೊ ನೋಡಿ ಎಷ್ಟು ಈಸಿಯಾಗಿ ಹಾಕ್ಕೊಳ್ಬೋದು, ಹಿಂದೆನೂ ಅಷ್ಟೇ. ಈಗ ಹೇರ್ ಫುಲ್ಲು ಅಪ್ಲೈ ಮಾಡಿದಾಗಿದೆ. ಈಗ ಗಂಟು ಹಾಕ್ಬಿಡ್ತೀನಿ ನಾನು ಕೂದಲಿಗೆಲ್ಲ. ಈಗ ಹಾಕ್ಕೊಳ್ತೀನಿ, ಆಲ್ರೆಡಿ ಹಾಕಿದ್ದೀನಿ. ಸೊ ಈಗಲೂ ಸಹ ಹಾಕ್ತೀನಿ. ಈಗ ಫುಲ್ಲು ಹೇರ್ ಅಪ್ಲೈ ಆಗಿದೆ. ಮತ್ತು ಈಗ ಇನ್ನೂ ಸ್ವಲ್ಪ ಉಳಿದಿದೆ. ನೀಟಾಗಿ ಮುಂದೆಗಡೆ ಕವರ್ ಅಪ್ ಮಾಡ್ಕೊತೀನಿ. ಸೊ ನೋಡಿದ್ರಲ್ಲ ಎಣ್ಣೆ ಮೆಹಂದಿನ ಯಾವ ಥರ ಹಚ್ಚೋದು ಅಂತ. ಸೊ ನೀವು ಸಹ ಯೂಸ್ ಮಾಡಿ, ಹೇರ್ ಗ್ರೋತ್ ಆಗುತ್ತೆ, ಮತ್ತು ಸಿಲ್ಕಿ ಆ್ಯಂಡ್ ಸ್ಮೂತ್ ಆಗುತ್ತೆ, ಮತ್ತು ಸ್ಟ್ರಾಂಗ್ ಆಗಿರುತ್ತೆ. ಯಾವುದೇ ರೀತಿ ಡ್ಯಾಂಡ್ರಫ್ ಅನ್ನೋದೇ ಇರೋಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್. ಬಾಯ್ ಟೇಕ್ ಕೇರ್.